ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಆಲ್ಫಮ್ ಚಿಕನ್. ನೀವು ಓವನ್ ಇಲ್ಲದೆ ಗ್ರಿಲ್ ಅಲ್ಲಿ ಹೇಗೆ ಈ ರೀತಿ ಟೇಸ್ಟಿಯಾಗಿ ಆಲ್ಫಮ್ ಚಿಕನ್ ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಆಲ್ಫಮ್ ಚಿಕನ್ ಮಾಡೋದಕ್ಕೆ ಫಸ್ಟ್ ನಾವು ಈ ತರ ಚಿಕನ್ ಲೆಗ್ ಪೀಸ್ ತಗೊಂಡು ಈ ತರ ಸೈಡ್ ಕಟ್ ಮಾಡಿ ಈ ತರ ಶೇಪ್ ತಗೊಂಡು ಎತ್ತಿಟ್ಕೊಂಡಿದೀವಿ. ನೀವು ಕೂಡ ಹೀಗೆ ಮಾಡ್ಕೊಳ್ಳಿ. ಆಲ್ಫಮ್ ಚಿಕನ್ ಮ್ಯಾರಿನೇಷನ್ಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಫಸ್ಟ್ ನಾವು ಈ ತರ ಒಂದು ಈರುಳ್ಳಿನ ಈ ತರ ಕಟ್ ಮಾಡಿ ಹಾಕೊಂಡಿದೀವಿ. ಹಾಗೆ ಅದ್ರ ಜೊತೆಗೆ ಒಂದು ಟೊಮ್ಯಾಟೊ ಮತ್ತೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡು ಇದಕ್ಕೆ ನಾವಿವಾಗ ಸ್ಪೈಸಸ್ ಆಡ್ ಮಾಡ್ಕೊಳ್ಳೋಣ. ಸ್ಪೈಸಸ್ಗೆ ನಾವು 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ, ಜೀರಿಗೆ ಪೌಡರ್ ಸ್ವಲ್ಪ, ಹಾಗೆ ಅರಿಶಿನ ಪುಡಿ ಸ್ವಲ್ಪ, ಸ್ವಲ್ಪ ಪೆಪ್ಪರ್ ಪುಡಿ, ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಂಡಿದೀವಿ. ಈಗ ನಾವು ಇದಕ್ಕೆ ಆನಿಯನ್ ಪೌಡರ್ ಹಾಕೋತಿದ್ದೀವಿ. ಆನಿಯನ್ ಪೌಡರ್ ಸ್ವಲ್ಪ, ಗಾರ್ಲಿಕ್ ಪೌಡರ್ ಸ್ವಲ್ಪ. ಇದು ನೀವು ಆನಿಯನ್ ಪೇಸ್ಟ್ ಅಥವಾ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಹೌದು, ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಬರಬೇಕು ಅಂದ್ರೆ ನೀವು ಇಷ್ಟು ಮಸಾಲವನ್ನು ಹಾಕೋಬೇಕು. ರುಚಿ ತುಂಬಾ ಚೆನ್ನಾಗಿರುತ್ತೆ, ರೆಸ್ಟೋರೆಂಟ್ ಸ್ಟೈಲ್ ತರನೇ. ಈಗ ನಾವು 1 ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಹಾಕೊಂಡಿದೀವಿ. ಅದಕ್ಕೆ ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳೋಣ. ತುಂಬಾನೇ ರುಚಿಯಾಗಿರುತ್ತೆ, ರೆಸ್ಟೋರೆಂಟ್ ಅಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತೆ. ಈಗ ಇದನ್ನ ನಾವು ಸ್ಮೂತ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡಿದೀವಿ. ಈಗ ನಾವು ಈ ತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ಗೆ ನಾವು ಈ ಪೇಸ್ಟ್ ನ ಹಾಕೊಂಡು ಮಿಕ್ಸ್ ಮಾಡಿ ಮಿನಿಮಮ್ 1 ಅವರ್ ಆದ್ರೂ ಫ್ರಿಜ್ಜಲ್ಲಿ ಇಟ್ಟು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಆಗ್ಲೇ ಆ ಮಸಾಲ ಏನಿದೆಯೋ ಅದೆಲ್ಲ ತುಂಬಾ ಚೆನ್ನಾಗಿ ಚಿಕನ್ ಅಲ್ಲಿ ಹಿಡಿಯೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ಈ ತರ ನೀಟಾಗಿ ಕಲಿಸ್ಕೊಂಡು ನಾವು ಈಗ ಫ್ರಿಜ್ಜಲ್ಲಿ ಇಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಚಿಕನ್ ಚೆನ್ನಾಗಿ 1 ಅವರ್ ಮೇಲೆ ಮ್ಯಾರಿನೇಟ್ ಆಗಿದೆ. ಇದಕ್ಕೆ ಸಾಲ್ಟ್ ಹಾಕೋ ವಿಡಿಯೋ ಮಿಸ್ ಆಗ್ಬಿಟ್ಟಿದೆ. ನೀವು ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋವಾಗ. ಈಗ ಸ್ಟವ್ ಮೇಲೆ ಒಂದು ಗ್ರಿಲ್ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಲೈಟ್ ಆಗಿ ಆಯಿಲ್ ಹಾಕೊಂಡಿದ್ದೀವಿ. ನೀವು ದೋಸೆ ತವಾ ಮೇಲೆ ಕೂಡ ಮಾಡ್ಕೋಬಹುದು, ಗ್ರಿಲ್ ಪ್ಯಾನ್ ಇಲ್ಲ ಅಂದ್ರೆ. ಈಗ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಈ ತರ ಹಾಕೊಳ್ಳೋಣ. ನೋಡಿ, ಈ ತರ ಒಂದೊಂದೇ ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಈ ತರ ಬೇಯಿಸ್ಕೊಂಡು ನಿಧಾನಕ್ಕೆ 2 ಸೈಡು ಬೇಯಿಸ್ಕೊಳ್ಳಿ. ಫುಲ್ಗಿ ಚಿಕನ್ ಕಂಪ್ಲೀಟ್ ಆಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆಲ್ಫಮ್ ಚಿಕನ್ ರೆಡಿ ಆಗಿದೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ, ತುಂಬಾನೇ ಚೆನ್ನಾಗಿ ಕುಕ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.